पर्चा का दरबार नहीं। 11:30 बजे तक सोलापुर एयरपोर्ट और वहाँ से बाई रोड गुरुदेव भगवान यहाँ पर आएंगे और फिर उसके बाद कार्यक्रम स्थल पर लगभग 2 घंटे का कार्यक्रम है और उसके तुरंत करने के बाद हम लोग यहाँ से प्रस्थान करेंगे पुष्कर में, जहाँ 3 दिवसीय श्री हनुमंत कथा हनुमान चालीसा पाठ पर कथा होने जा रही है पुष्कर राजस्थान में, तो वहाँ के लिए प्रस्थान करेंगे। उनको मार्गदर्शन मिलेंगे, 2, 4, 5 जो भी रोगी ऐसे हैं तो मार्गदर्शन मिलेंगे, बाकी पर्चा का दरबार नहीं है। कि संतों के प्रति गुरुदेव भगवान का बहुत प्रेम होता है, तो ऐसा प्रकाश जी भी और आपके महाराज जी भी कई बार आग्रह भी हुआ कि संत सम्मेलन में, और यहाँ पर जयंती भी है शिवालाल जयंती, उसके उपलक्ष्य में यहाँ पर पहुँच रहे हैं और लगभग 380 परिवार का जो है यहाँ पर वो सुरक्षा बस अपना घर वापसी कर रहे हैं, जो पहले किसी और अन्य धर्मों में चले गए थे हिंदू होने के बाद, तो जो यहाँ पर कल वो घर वापसी भी करेंगे। ಎಲ್ಲರಿಗೂ ನಮಸ್ಕಾರ। ಈಗ ತಾನೇ ನಮ್ಮ ವೀರೇಂದ್ರ ಶಾಸ್ತ್ರಿ ಶ್ರೀ ವೀರೇಂದ್ರ ಭಾಗೇಶ್ವರ ಬಾಬಾ ಅವರು ಆಪ್ತ ಸಹಾಯಕರು ಹೇಳಿದರು, ತಮಗೆ ಈಗಾಗಲೇ ಹೇಳಿದ್ದಾರೆ. ಹಾಗೆ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ನಮ್ಮ ಅಖಂಡ ಭಾರತ ಹಿಂದೂ ರಾಷ್ಟ್ರ ಮಾಡಬೇಕಂತೇಳಿ ಹೋಗ್ತಾ ಇರುವ ನಮ್ಮ ಸನಾತನ ಧರ್ಮ ರಕ್ಷಣೆ ಮಾಡುವಂಥ ಶ್ರೀ ಧೀರೇಂದ್ರ ಶಾಸ್ತ್ರಿ ಗುರೂಜಿ ಅವರು ಕರ್ನಾಟಕ ಮೊಟ್ಟ ಮೊದಲ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕ ಜನತೆ, ಮಹಾರಾಷ್ಟ್ರ ಜನತೆ ಅವರಿಗೆ ಹಾರ್ದಿಕ ಸುಸ್ವಾಗತ ಮಾಡೋಕ್ಕೆ ಬಯಸ್ತೀವಿ. ಹಾಗೂ ನಾವು ಶ್ರೀ ಧೀರೇಂದ್ರ ಶಾಸ್ತ್ರಿ ಬಾಬಾ ಅವರಿಗೆ ನಾವು ಒಂದು ಮಾತು ಹೋಗಿ ಭೇಟಿಯಾಗಿ ನಾವು ಕೇಳ್ಕೊಂಡಿದ್ದೀವಿ. ಬಾಬಾರು ನೀವು ಬಂದ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ನಿಮ್ಮ ಪಾದನೂ ಇಟ್ಟಿರ ನಮ್ಮ ಇಡೀ ಕರ್ನಾಟಕ ಪಾವನ ಆಗ್ತದೆ ಅಂತೇಳಿ ನಾವು ಬಾಬಾರಿಗೆ ಕಳ್ಕಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆದ ಕಾರಣ ಬಾಬಾವ್ರಿಗೆ ಹೇಳಿದರು, ಆಯ್ತು ನಾ ಬರ್ತೀನಿ, ಕರೆ ಒಂದೇ ದಿವಸಕ್ಕಾಗಿ ನಾ ಬರ್ತೀನಿ, ಬೆಳಿಗ್ಗೆ ಬಂದರೆ ಸಾಯಂಕಾಲ ನಾನು 5 ಗಂಟೆವರೆಗೆ ನಾನು ಇರ್ತೀನಿ, ಹೋಗ್ತೀನಿ, ನಾನು ಬೇರೆ ಕಡೆ ಮತ್ತು ನನ್ನ ಕಥಾ ಅದ ಅಂತ ಹೇಳಿದರು. ಆಯ್ತು ಬಾಬಾ, ನೀವು ಒಂದೇ ದಿವಸ ಇಲ್ಲ 1 ತಾಸು ಬಂದರೂ ನಿಮ್ಮ ಆಶೀರ್ವಾದ ನಮ್ಮ ಇಡೀ ಕರ್ನಾಟಕಕ್ಕೆ ನಮಗೆ ಭಾಳ ಅವಶ್ಯಕತೆ ಅದ, ನೀವು ಬರಬೇಕು. ಅದರಲ್ಲಿ ವಿಶೇಷ ನಮ್ಮ ಬಂಜಾರ ಸಮಾಜಕ್ಕೆ ಸ್ವಲ್ಪ ನಮ್ಮ ಸಮಾಜ ಆ ಕಡೆ ಚಿದ್ರ ಆಗ್ತಾ ಇದೆ ಬಾಬಾರು, ಸ್ವಲ್ಪ ನೀವು ಇದಕ್ಕೆ ಬಂದು ನೀವು ಆಶೀರ್ವಾದ ಮಾಡ್ಬೇಕಂತೇಳಿ ನಾವು ಬಾಬಾರಿಗೆ ಮನವಿ ಮಾಡ್ಕೊಳ್ಳಾಗ ಬಾಬಾರು ಅಂದರು, ಆಯ್ತು ನೀವು ರೆಡಿ ಮಾಡಿರಿ, ನಾನು ಬರ್ತೀನಿ, ಬಂದು ಆಶೀರ್ವಚನ ಮಾಡ್ತೀನಿ. ಹಾಗೂ ಏನು ರೋಗಿಗಳು ಇರ್ತಾರೆ, ಕೆಲವೊಂದು ಭಾಳ ನೋವೊಳಗಿರ್ತಾರೆ, ಅಂಥವ್ರಿಗೆ ನಾನು ಸ್ವಲ್ಪ ಆಶೀರ್ವಾದ ನಾನು ಮಾಡ್ತೀನಿ ಅಂತೇಳಿ ಬಾಬಾರು ಅಂದ್ಕೊಂಡ್ರು ಹೇಳಿದರು. ಆದ ಕಾರಣ ಇವತ್ತು ನಾಳೆ ಬೆಳಗ್ಗೆ 11 ಗಂಟೆಗೆ ಸೋಲಾಪುರ ಬಂದು ರೀಚ್ ಆಗ್ತಾರೆ ನಮ್ಮ ಭಾಗೇಶ್ವರ ಬಾಬಾರು. ಅಲ್ಲಿಂದ ಹೊರಗಡೆ ಬರ್ಬೇಕಂದ್ರೆ 11:30 ಆಗ್ತದೆ. 11:30ದಿಂದ ಬಿಜಾಪುರ ಬಂದು ಮುಟ್ಟಬೇಕಂದ್ರೆ 12:30ಗೆ ಬಂದು ಬಿಜಾಪುರ ಮುಟ್ತಾರೆ. ಬರೋಣ ಸೀದಾ ನಮ್ಮ ಸರ್ಕಲಕ್ಕೆ ಬಂದು ಅಲ್ಲಿ ಬಾಬಾರು ಪೂಜೆ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ 2 ಗಂಟೆ 1:30ದಿಂದ 2 ಗಂಟೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ವೇದಿಕೆ ಕಾರ್ಯಕ್ರಮ 5 ಗಂಟೆ ಸುಮಾರು 4ರಿಂದ 5 ಗಂಟೆ ಮುಗಿಸ್ಕೊಂಡು ಮತ್ತು ಬಾಬಾವರು 5:30ಗೆ ಅವರು ಟೈಮಿಂಗ್ ಅದ ಸೋಲಾಪುರ ಹೊಳೆ ಹೋಗೋದು ಸರ್. ಆದ ಕಾರಣ 5:30ಗೆ ಬಾಬಾರು ಹೋಗೋದ್ರ ನಾ ಹೇಳೋದು ಇಷ್ಟೇ, ನಮ್ಮ ಇಡೀ ಕರ್ನಾಟಕ ಜನತೆಗೆ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ, ಇಡೀ ಕರ್ನಾಟಕ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಏನು ಇದು ಮಾಡ್ತಾರೆ ಪಾಲಿಸ್ತಾರೆ, ನಮ್ಗೇನು ಹಿಂದುತ್ವ ಅನ್ನೋದು ನಮ್ಮ ರಕ್ಷಣೆ ಬೇಕಾಗಿರ್ತದೆ. ರಕ್ಷಣೆ ಮಾಡೋರು ಯಾರಾದರೂ ಇದ್ರೆ ನಮ್ಮ ಭಾಗೇಶ್ವರ ಬಾಬಾರು ಇದ್ರೆ, ಅದಕ್ಕೆ ಅಂಥ ವ್ಯಕ್ತಿ ನಮಗೆ ಕರ್ನಾಟಕ ಬರ್ತಾ ಇದ್ದಾರೆ. ನಾವೆಲ್ಲರೂ ಬಂದು ಅವ್ರ ಆಶೀರ್ವಾದ ತಗೋಬೇಕು. ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೇನೆ. ಮುತ್ತಾಳಕೆರೆ ಹತ್ರ ನ್ಯೂ PLD ಬ್ಯಾಕ್ ಸೈಡ್ ಈಗಾಗಲೇ ಅಲ್ಲಿ ಟೆಂಟ್ ನಡೆದ ಸರ್, ಎಲ್ಲ ಕಾರ್ಯಕ್ರಮ ಆಗ್ಯದ, ಟೆಂಟ್ ಎಲ್ಲ ಮುಗ್ದ ಸರ್. ಈಗ ಏನೋ ಸ್ವಲ್ಪ ನಾನು ರೈಟಿಂಗ್ ಹಾಕೋದ ಸರ್. ನಾಳೆ ಬೆಳಗ್ಗೆ ಅಲ್ಲಿ ಕಾರ್ಯಕ್ರಮ ಇರ್ತದೆ. ಎಷ್ಟು ಜನ ಸೇರ್ಬೋದು ನೋಡ್ರಿ, ನಮ್ಗೆ 1,10,000, 1,10,000, 1,20,000 ಆದ್ರೆ
ಆದರೆ ಬಾಬಾರ ಆಶೀರ್ವಾದ ಬಾಬಾರ ಕೃಪಾದಿಂದ ಎಷ್ಟು ಜನ ಸೇರ್ತಾರೆ ನಾಳೆಗೆ ನೋಡಕ್ಕೆ ಸಿಗ್ತದೆ ಸರ್. ಅಲ್ಲ ವ್ಯವಸ್ಥೆ ಎಷ್ಟು ಮಾಡಿದ್ರು ಕೇಳಿದೆ. ಅಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ ಸರ್. ಊಟದ ವ್ಯವಸ್ಥೆ ಅಂತೂ ನಾವು ಒಂದು 3 ರಿಂದ 4 ಲಕ್ಷದ ನಾವು ಊಟದ ವ್ಯವಸ್ಥೆ ಮಾಡೀವಿ ಸರ್. ಆದರೆ ಭಕ್ತಾದಿಗಳು ಹೆಚ್ಚು ಕಡೆ ಬಂದರು ಎಲ್ಲ ಕಿರಾಣ ಸಂತೆ ಗಿಂತೆ ಎಲ್ಲ ನಾವು 4 ಲಕ್ಷದ ಜನದ ನಾವು ರೆಡಿ ಮಾಡಿ ಇಟ್ಟಿವಿ ಸರ್. ಸಪ್ರೇಟ್ ವೇದಿಕೆ ಮಾಡಿದ್ರಲ್ಲಿ ಸಪ್ರೇಟ್ ಹಾಂ ಸರ್. ಈಗ ಪಾಸಿನ ಸಿಸ್ಟಮ್ ಮಾಡಿದ್ರೆ ಹಾಂ ಪಾಸ್ ಇದೆ ಸರ್. ಮಾಧ್ಯಮದವ್ರಿಗೆ ಇಲ್ಲ ಯಾವಾಗ ಇಶ್ಯೂ ಮಾಡೋರು ಹಾಂ ಸರ್. ಯಾವಾಗ ಕೊಡೋರು ಇವಾಗ ಮಾಡ್ತೀವಿ ಸರ್. ಈಗ ಆಗಲೇ ಬಂದ ಸರ್, ಫೋನ್ ಮಾಡಿದ್ರು ಸರ್ ಆಗಲೇ ಸರ್.